ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕಿನ ಡಂಬಳ ಹಾಗೂ ಹಿರೇವರಟ್ಟಿ ಬಳಿಯ ಮಳೆಯಿಂದ ಕಾಲುವೆ ನೀರು ರಸ್ತೆ ಮಧ್ಯೆ ಹರಿದು ಈರುಳ್ಳಿ ಬೆಳೆ ಹಾನಿಯಾಗಿದೆ. ರೈತರ ಈರುಳ್ಳಿ ಕಟಾವು ಮಾಡಿ ರಸ್ತೆ ಪಕ್ಕ ಹಾಕಿದ್ರು. ಮಳೆಯಾದ್ದರಿಂದ ಕೆರೆ ನೀರು ಕಾಲುವೆಗೆ ಬಂದಿದೆ. ಪ್ಲಾಸ್ಟಿಕ್ ಹಾಗೂ ಕಸದ ರಾಶಿ ತುಂಬಿ ಕಾಲುವೆ ಸಂಪೂರ್ಣವಾಗಿ ಬ್ಲಾಕ್ ಆಗಿದೆ. ಅಪಾರ ಪ್ರಮಾಣದ ನೀರು ರಸ್ತೆ ಮಧ್ಯೆ ಹರಿದಿದೆ. ಬೆಳೆ ಕಳೆದುಕೊಂಡ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಸಾಲ ಸೂಲ ಮಾಡಿ ಬೆಳೆದ ಈರುಳ್ಳಿ ಬೆಳೆ ನೀರಿನಿಂದ ಹಾಳಾಗಿದ್ದು ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತವಾಗಿದೆ. ಯಾರಿಗೆ ಹೇಳೋಣ ನಮ್ಮ ಸಮಸ್ಯೆ ಅಂತಿದ್ದಾರೆ ಬೆಳೆ ಹಾನಿಗೊಳಗಾದ ರೈತರು. ವರ್ಷಾನ್ಗಟ್ಲೆ ದುಡಿದ್ರಿ 300-350 ರೂಪಾಯಿ ಪಗಾರ ಕೊಟ್ಟು ಈ ನೀರ್ ಬಿಟ್ರ ಮತ್ತ ರೈತ ಏನ್ ಮುಂದಾಗ್ಬೇಕ್ರಿ? ಏನಾಗೈತ್ರಿ? ಅಲ್ರಿ ನೋಡ್ರಿ, ಉಳ್ಳಾಗಡ್ಡಿ ಕಾಲುವೆ ನೀರ್ ಹತ್ತಿ ಇಷ್ಟು ಇಲ್ಲ ನೀರ 4 ಗಾಡಿ ಉಳ್ಳಾಗಡ್ಡಿ ರೀ ಇಷ್ಟು ನೀರಾಗ ನಿಂತೈತ್ರಿ. ಎಲ್ಲ ಹೆಚ್ಚಿದ್ರನ್ರಲ್ಲ ಈಗ ಹೆಚ್ಚಿ ಆಳ ಆರ್ಸಾಕತ್ತೇವ್ರಿ. ಈಗ ಮಾರ್ಕೆಟ್ ಕಳಿಸ್ತಿದ್ರಿ? ಮಾರ್ಕೆಟ್ ಕಳಿಸ್ಬೇಕಂತ ರೆಡಿ ಮಾಡಾಕತ್ತೀವಿ. ಮತ್ತೆ ಇಷ್ಟು ನೀರ ಯಾರು ಇದನ್ನ ಯಾರು ತಗೊಂತಾರ ಈಗ? ಮತ್ತೆ ಹೆಂಗ್ರಿ ಈಗ ಅದಕ್ಕೆ ಏನ್ ಮಾಡ್ತಾರ ನೋಡ್ರಿ. ಮತ್ತೆ ಪರಿಹಾರನ ನಿಮ್ಮ ಹೆಸರು ಯಾಕಾರ? ಜಯಶ್ರೀ ಬಸಪ್ಪ ಸರ್. ಹ್ಞೂ ರೀ. ಮತ್ತೆ ವರದಿ ಮಾಡೋದ್ರಿ ಇದನ್ನ. ಈ ಉಳ್ಳಾಗಡ್ಡಿ ಹೊಲದಾಗ ತೊಗೊಂಬಂದು ರಾಶಿ ಮಾಡಾಕತ್ತೀವಿ. ಈ ಪರಿ ಕಾಲುವೆ ನೀರು ತೊಗೊಂಬಂದು ಇಲ್ಲಿ ಹಿಂಗತ್ತೆ ಮಾಡಿದ್ದಾರೆ. ಈ ಸರ್ಕಾರನೇ ಇದಕ್ಕೆ ಹೊನವಾರಿ ಇದಕ್ಕೆ ಸರ್ಕಾರನೇ ಪರಿಹಾರ ಕೊಡಬೇಕು. ಏನಾಗೈತ್ರಿ? ಉಳ್ಳಾಗಡ್ಡಿ ಎಲ್ಲ ರಾಶಿ ಒಕ್ಕಿ ಮಾಡಿದ್ದೀವಿ. ಇದನ್ನ ಮಾಡಿ ಇದನ್ನ ನೀರು ಕಾಲುವೆ ನೀರು ಪೂರ ರೋಡಲ್ಲಿ ಬಂದು ಕನ್ನದಲ್ಲಿ ಹೊಕ್ಕೊಂಡಿದೆ. ಕನ್ನದಲ್ಲಿ ಹೊಕ್ಕೊಂಡಿದ್ದಕ್ಕೆ ಎಲ್ಲ ಪೀಕ್ ಎಲ್ಲ ನಮ್ದು ರಾಶಿ ಎಲ್ಲ ಹಾಳಾಗಿದೆ. ಹಾಳಾಗಿದ್ದಕ್ಕೆ ಇದಕ್ಕೆಲ್ಲ ಸರ್ಕಾರನ ಹೊಣೆಹಾರ. ಇದಕ್ಕೆಲ್ಲ ಸರ್ಕಾರನೇ ಪರಿಹಾರ ಕೊಡಬೇಕು. ನಿಮ್ಮ ಹೆಸರು? ಶ್ರೀಕಾಂತ್ ಸಿದ್ದಪ್ಪ ಪೇಟಿ. ಅನುಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.